ಜಿಲ್ಲೆ ಕಂಡಂತಹ ಒಬ್ಬ ಅಪ್ರತಿಮ ರಾಜಕಾರಣಿ ಸನ್ಮಾನ್ಯ KN ರಾಜಣ್ಣರವರ 75ನೇ ಜನ್ಮದಿನೋತ್ಸವ ಹಾಗೂ ಅವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆಯನ್ನು ನಾವು ಹಮ್ಮಿಕೊಂಡಿರೋ ಪ್ರಯುಕ್ತ ಈ ದಿನ ಪತ್ರಿಕಾ ಹೇಳಿಕೆ ಕೊಡಲಾಗ್ತಾ ಇದೆ. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹಾಗೂ ಅತ್ಯಂತ ನೇರ ದಿಟ್ಟ ರಾಜಕಾರಣಿಯಾದಂತಹ ಸನ್ಮಾನ್ಯ ರಾಜಣ್ಣರವರ ಒಂದು ಸೇವೆ ಅವಿಸ್ಮರಣೀಯವಾಗಿದೆ. ನಮ್ಮ ಜಿಲ್ಲೆಗೆ ಸಹಕಾರ ರತ್ನ ಒಂದು ಬಿರುದನ್ನು ಪಡೆದಿರ್ತಕ್ಕಂಥ ರಾಜಣ್ಣರವರ ಈ ಒಂದು ಜನ್ಮದಿನೋತ್ಸವವನ್ನು ಉತ್ಸವವನ್ನಾಗಿಯೇ ನಾವು ಆಚರಿಸಿ ಅವರ ಆಯಸ್ಸು ಆರೋಗ್ಯ ಇನ್ನೂ ಅಭಿವೃದ್ಧಿಯಾಗಲಿ, ಅವರ ಸೇವೆ ಇನ್ನೂ ನಮ್ಮ ಕ್ಷೇತ್ರಕ್ಕೆ ಹಾಗೂ ರಾಜ್ಯ ರಾಜಕಾರಣಕ್ಕೆ ಸಿಗಲಿ ಅಂತ ಆಶಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಕಾಲೇಜ್ ರಾಜಣ್ಣರು ತುಮಕೂರಿನ ಹಿರಿಯ ರಾಜಕಾರಣಿ, ಅದರಲ್ಲೂ ಕೂಡ ಹಿಂದುಳಿದವರಿಗೆ ಬಹಳ ಶಕ್ತಿಯನ್ನು ಕೊಟ್ಟಂಥ ನಮ್ಮ ದೇವರಾಜ ಅರಸು ಅಂತಲೇ ನಾವು ಕರಿತೀವಿ. ಇವತ್ತೇನ ತುಮಕೂರಿನಲ್ಲಿ KSRTC ಬಸ್ ಸ್ಟ್ಯಾಂಡ್ಗೆ ದೇವರಾಜ ಅರಸು ಇಕ್ಕಬೇಕು ಅಂದರೆ KN ರಾಜಣ್ಣವ್ರ ಕಾರಣ. ಇವತ್ತು 20 ಜನಕ್ಕೆ ತುಮಕೂರು ಜಿಲ್ಲೆಯಲ್ಲಿ ಸಹಕಾರ ರತ್ನ ಕೊಡಿಸಿದಂಥವ್ರು ಇದುವರೆಗೂ ಕೂಡ ಯಾರು ಪೀರಿಯಡಲ್ಲೂ ಕೂಡ ಅಷ್ಟೊಂದು ಕೊಡಿಸಿರಲಿಲ್ಲ. 20 ಜನಕ್ಕೆ ಎಲ್ಲ ಸಮಾಜದವರದ್ದವರು, ಒಂದು ಸಮಾಜ ಅಲ್ಲ. ಯಾಕೆಂದರೆ ಯಾರನ್ನ ಒಬ್ಬರು ಒಂದು ಜಾತಿಗೆ ಸಚಿವರಾದರೆ ಆ ಜಾತಿ ಮಾತ್ರ ಕೊಡಿಸ್ಕೊಂಡು ಹೋಗ್ತಾರೆ. ಆದರೆ KN ರಾಜಣ್ಣವರು 20 ಜಾತಿಗೆ ಕೊಟ್ಟು ಅವರ ಒಂದು ಶಕ್ತಿ ಏನನ್ನು ತುಮಕೂರಿನಲ್ಲಿ ತೋರಿಸಿದ್ದಾರೆ. ಇದ್ರ ಜೊತೆಯಲ್ಲಿ ರೈತರಿಗೆ ಬ್ಯಾಂಕಿನಲ್ಲಿ DC ಬ್ಯಾಂಕಿನಲ್ಲಿ ಪ್ರಥಮವಾಗಿ ರೈತರು ಸಾಲ ಮನ್ನಾ ಮಾಡಿದ್ದು KN ರಾಜಣ್ಣವರು. ಅವ್ರ ಜೊತೆಯಲ್ಲಿ 2013ರಲ್ಲಿ ಏನು ಶಿವಭಾಗ್ಯ ಅನ್ನೋದಿರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಅವರು CM ಹೇಳಿ ಆ ಭಾಗ್ಯಗಳನ್ನೆಲ್ಲ ಕೊಡಿಸಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಏನು ತುಮಕೂರು ಜಿಲ್ಲೆ ಅಲ್ಲ, ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ, ಮಡಿಕೇರಿ, ಇಲ್ಲೆಲ್ಲ ಕೂಡ 40-50 ಅವರ ಸಭೆಗಳನ್ನ ಅವರವರೇ ಕೂಡ ಸ್ವಂತವಾಗಿ ಮಾಡ್ಕೊಂಡಿದ್ದಾರೆ. 2 ರಿಂದ 2.5 ಲಕ್ಷ ಜನ ಗ್ಯಾರಂಟಿ ಬರ್ತಾರೆ. ಆ ಕಾರ್ಯಕ್ರಮ ನಾವು ನೀವೆಲ್ಲ ಸೇರಿ ಯಶಸ್ವಿಗೊಳಿಸೋಣ ಅಂತ ಜೈ ಜೈ. KN ರಾಜಣ್ಣವರ ಅಮೃತ ಮಹೋತ್ಸವವನ್ನು ಇದೇ ತಿಂಗಳು ಬರ್ತಾ ಇರ್ತಕ್ಕಂಥ 21ನೇ ತಾರೀಕು ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡತಕ್ಕಂಥ ವಿಷಯ ಈಗಾಗಲೇ ಕೂಡ ಕೆಲಸ ಮುಂದುವರೆದಂಥದ್ದು ತಮಗೆಲ್ಲ ಕೂಡ ಮನವರಿಕೆ ಆಗಿದೆ ಅಂತ ಭಾವಿಸ್ಕೊಂಡು ನಾವು ಇದು ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಅವರ 75ನೇ ವರ್ಷದ ಅಮೃತ ಮಹೋತ್ಸವ ಮತ್ತು ಒಂದು ಅಭಿನಂದನಾ ಗ್ರಂಥದ ಬಿಡುಗಡೆಯನ್ನು ಕೂಡ ಎರಡೂ ಕೂಡ ಒಟ್ಟಿಗೆ ನಡೆಯುತ್ತೆ. ಆ ಅಭಿನಂದನಾ ಗ್ರಂಥದ ಉಸ್ತುವಾರಿಯನ್ನು ನಾನೇ ವಹಿಸಿಕೊಂಡು ಅದ್ಭುತವಾಗಿರ್ತಕ್ಕಂಥ ಒಂದು 625 ಪುಟಗಳ ಒಂದು ಬೃಹತ್ ಒಂದು ಸಂಪುಟ ಅವತ್ತು ಲೋಕಾರ್ಪಣೆ ಮಾಡಲಾಗುತ್ತೆ. ಇದು ರಾಜಣ್ಣವ್ರಿಗೆ ಅಭಿಮಾನಿಗಳು ಎಷ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವೆಲ್ಲಿಗೆ ಹೋದ್ರೂ ಕೂಡ ಇಡೀ ಜಿಲ್ಲೆಯಲ್ಲ, ಇಡೀ ರಾಜ್ಯದಲ್ಲೂ ಕೂಡ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ತುಂಬ ಹೆಸರು ಮಾಡುತ್ತಾರೆ ಅಂತಕ್ಕಂಥದ್ದು ನಮ್ಮ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಏಕೆಂದರೆ 75 ವರ್ಷ ಕಳೆದ ನಂತರ ಅದೊಂದು ರಾಜಕೀಯದ ಒಂದು ಉನ್ನತ ಘಟ್ಟವನ್ನು ಅವರು ತಲುಪಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ನೆನಪನ್ನು ನಾವು ಮಾಡ್ಕೋಬೇಕಾಗುತ್ತೆ, ಅವರನ್ನು ನಾವು ಪುರಸ್ಕರಿಸಬೇಕಾಗುತ್ತೆ. ಅವ್ರಿಗಿನ್ನೂ ಕೂಡ ವಯಸ್ಸು ಆಗಲಿಲ್ಲ ಅಂತಕ್ಕಂಥ ಹುಮ್ಮಸ್ಸನ್ನು ನಾವು ಕೊಡ್ತಕ್ಕಂಥದ್ದನ್ನು ನಾವು ಮಾಡಬೇಕಾಗಿದೆ. ಇದು ಈಗಾಗಲೇ ಕೂಡ ಏಪ್ರಿಲ್ 13ಕ್ಕೆ ಅದು ನಡೀಬೇಕಾಗಿತ್ತು. ಮೇ 13ಕ್ಕೆ ಹೋಯಿತು. ಈಗ 21ನೇ ತಾರೀಕು ಅದನ್ನು ನಾವು ನೆರವೇರಿಸ್ತಾ ಈ ಸಭೆ ನಡೀತಾ ಇರ್ತಕ್ಕಂಥದ್ದು ಅವಾಗೆಲ್ಲೂ ಕೂಡ ಮಾಧ್ಯಮಗಳೆಲ್ಲರೂ ಕೂಡ ನೋಡಿರ್ತಕ್ಕಂಥದ್ದನ್ನು ನೋಡಿದ್ದಾರೆ. ಇದನ್ನು ಸುಮಾರು ಒಂದು 2.5 ವರ್ಷದ ಹಿಂದೆ ಇದನ್ನು ಅಮೃತ ಮಹೋತ್ಸವದ ಜೊತೆಗೆ ಒಂದು ಅಭಿನಂದನಾ ಗ್ರಂಥನ ಮಾಡಬೇಕು ಅಂತಕ್ಕಂಥದ್ದು ಯಾಕೆ ನಾನು ಆಲೋಚನೆ ಮಾಡಿ ನಮ್ಮ 7-8 ಜನ ಒಂದು ಆ ಸಮಿತಿನಲ್ಲಿ ಇದ್ಕೊಂಡು ಮಾಡಬೇಕಾಯ್ತು ಅಂತಂದರೆ, ಇವತ್ತು ಜಿಲ್ಲೆಯಲ್ಲಿ ಭಾಳಷ್ಟು ಮಹಿಳೆಯರು ಆಗೋಗಿದ್ದಾರೆ. ಅವರ ದಾಖಲಾತಿಗಳೆಲ್ಲರೂ ಕೂಡ ನನಗೆ ಸಿಗ್ತಾ ಇಲ್ಲ. ನಾಕಪ್ಪನವ್ರು ಇರ್ಬೋದು, ಇಲ್ಲಿ ರಾಮರಾವ್ ಇರ್ಬೋದು, ಈ ಥರ ಪಟ್ಟಿ ತಗೊಂಡು ಹೋದರೆ ಭಾಳಷ್ಟು ಜನ ಯಾವುದೇ ಒಂದು ಜಿಲ್ಲೆಯಲ್ಲಿ ಯಾರ್ಯಾರಿದ್ರು, ಅವರ ಸಾಧನೆಗಳೇನು,
ಅವ್ರು ಏನೇನು ಜಿಲ್ಲೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ದಾಖಲಿಸದೆ ಹೋದರೆ ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲೋ ಒಂದು ರೀತಿಯಾಗಿರ್ತಕ್ಕಂಥದ್ದು ಬೇರೆ ಜಾಗಕ್ಕೆ ಹೋದಂಥ ಬೇರೆ ವ್ಯಕ್ತಿಗಳು ಅಥವಾ ಮಹನೀಯರು ನಮ್ಮ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಮಹತ್ವ ಏನು ಅಂತಕ್ಕಂಥದ್ದನ್ನು ತಿಳಿಸ್ಬೇಕಾದ್ರೆ ಅವರಿಗೆ ಒಂದು ಗ್ರಂಥಗಳು ಇರಬೇಕಾಗುತ್ತೆ, ಆಕರಗಳಿರಬೇಕಾಗುತ್ತೆ. ಆಗ ಮಾತ್ರ ನಮ್ಮ ಜಿಲ್ಲೆಯ ಹೆಚ್ಚು ಪ್ರಖರಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು, ಅದರಲ್ಲೂ ಕೂಡ ನಮ್ಮ ರಾಜಣ್ಣವರ ವಿಚಾರ, ಯಾರನ್ನು ಕೂಡ ಅವರಿಗೆ ಶತ್ರುಗಳು ಯಾರನ್ನು ಕೂಡ ಇಲ್ಲ. ಆದರೆ ಶತ್ರುಗಳಾದ್ರೂ ಕೂಡ ಆ ಶತ್ರುಗಳು ಕೂಡ ಇವರನ್ನ ಬಂದು ಮತ್ತೆ ನಾವು ಒಂದದ್ದು ತಪ್ಪಾಯಿತು ಅಂತಕ್ಕಂಥದ್ದನ್ನು ಹೇಳೋದನ್ನು ಬಹಳಷ್ಟು ನಿದರ್ಶನಗಳಲ್ಲಿ ನಾವು ನೋಡಿರ್ತಕ್ಕಂಥ ಸಂದರ್ಭದಲ್ಲೇ ಕೂಡ ಇವರನ್ನೊಬ್ಬ ಅಜಾತ ಶತ್ರು ಅಂತಕ್ಕಂಥದ್ದನ್ನೇ ನಾವು ಇಟ್ಕೊಂಡಿದ್ದೀವಿ. ಅದರಲ್ಲೂ ಕೂಡ ಒಮ್ಮೊಮ್ಮೆ ಅವ್ರು ಹೇಳ್ತಾ ಇರ್ತಾರೆ ಜೊತೆಗಿದ್ದಾಗ, ಜನಗಳು ಹೆಚ್ಚಿಗೆ ಕಂಡಾಗ, ಈ ಜನ ಎಷ್ಟು ನನ್ನನ್ನು ಹಚ್ಕೊಂಡಿದ್ದಾರೆ, ಎಷ್ಟು ನನ್ನನ್ನು ನಂಬ್ಕೊಂಡಿದ್ದಾರೆ, ಒಂದು ಜಾಗವನ್ನು ಕೊಟ್ಟಿದ್ದಾರೆ, ನನಗೊಂದು ಅಧಿಕಾರವನ್ನು ಕೊಟ್ಟಿದ್ದಾರೆ, ಇಷ್ಟು ಜನಕ್ಕೆ ನಾನು ಎಷ್ಟು ಕೆಲಸ ಮಾಡಬೇಕಾಗುತ್ತೆ, ನನ್ನ ಜೀವಿತ ಕಾಲದಲ್ಲೂ ಕೂಡ ಮಾಡಿದರೆ ಸಾಕಾಗಲ್ಲ, ಇವರು ಋಣ ನಾನು ಹೇಗೆ ತೀರಿಸ್ಬೇಕು ಅಂತಕ್ಕಂಥದ್ದನ್ನು ಭಾಳ ಸಾರಿ ಹೇಳ್ತಿರ್ತಾರೆ ಅವರು. ಮತ್ತು ನಮಗೆಲ್ಲನೂ ಕೂಡ ಅವರು ನಾವು ಸಮಕಾಲೀನಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ಲನೂ ಕೂಡ ವಯಸ್ಸಾಗ್ತಾ ಇರ್ತದೆ. ನಾನಾಗ್ಲೇನೂ ಕೂಡ ಹೇಳಿದೆ, ಅವ್ರಿಗೆ ಹುಮ್ಮಸ್ಸು ಬಂದಾಗ ಇನ್ನಷ್ಟು ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಅವರ ಆರೋಗ್ಯ, ಮನಸ್ಥಿತಿ ಮತ್ತು ಕೆಲಸ ಮಾಡ್ತಕ್ಕಂಥ ಹುರುಪನ್ನು ನಾವು ಇವತ್ತು ಸುಮಾರು 1.5 ಲಕ್ಷಕ್ಕೂ 2 ಲಕ್ಷ ಜನ ಬರಬೇಕು ಅಂತ ನಿರೀಕ್ಷೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಬರೀ ತುಮಕೂರು ಜಿಲ್ಲೆಯಲ್ಲ, ಹಾಸನ ಜಿಲ್ಲೆಯಿಂದ ಬರುತ್ತೆ, ಮೈಸೂರು ಜಿಲ್ಲೆಯಿಂದ ಬರ್ತಾರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬರ್ತಾರೆ, ಆಮೇಲೆ ಚಿತ್ರದುರ್ಗ ಜಿಲ್ಲೆಯಿಂದ ಬರ್ತಾರೆ, ಹಾಸನದಿಂದ ಬರ್ತಾರೆ, ಬಹಳಷ್ಟು ಜಿಲ್ಲೆಗಳಿಂದ ಕೂಡ ಬರ್ತಾರೆ. ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಸಮಾರಂಭ. ನಾವು 2005 ಆಗಸ್ಟ್ 21ರಂದು ಅಹಿಂದ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಕೆಲವರಿಗೆ ಗೊತ್ತಿರ್ಬೋದು. ಈಗಾಗಲೂ ಕೂಡ 1991 ಮತ್ತು ಈಗಿರ್ತಕ್ಕಂಥ ವೈದ್ಯರಾಗವ್ರೆ, ಎಲ್ಲ ಮುಖಂಡರುಗಳೇ, ಸುದ್ದಿ ಮಾಧ್ಯಮದ ಸ್ನೇಹಿತರುಗಳೇ, ಕರ್ನಾಟಕ ರಾಜ್ಯದ ಸಹಕಾರಿ ಸಚಿವರಾದ ರಾಜಣ್ಣನವರ 75ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಅಮೃತ ಮಹೋತ್ಸವ ಮತ್ತು ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇದೇ ತಿಂಗಳು 21ನೇ ತಾರೀಕು ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಕೇಂದ್ರ ಸಚಿವರಾದ ಸೋಮಣ್ಣನವರು, ಇದರ ಅಧ್ಯಕ್ಷತೆಯನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಪಕ್ಷಾತೀತವಾಗಿ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು, ಲೋಕಸಭಾ ಸದಸ್ಯರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಯಾವುದೇ ಪಕ್ಷದ ಮೇಲೆ ಮಾಡ್ತಾ ಇಲ್ಲ, ಯಾವುದೇ ಒಂದು ಜಾತಿ ಮೇಲೆ ಮಾಡ್ತಾ ಇಲ್ಲ. ಈ ರಾಜ್ಯದ ನಮ್ಮ ಜಿಲ್ಲೆಯ ಏನು ಸಹಕಾರಿ ಹಿರಿಯ ಸಹಕಾರಿಗಳಿದ್ದಾರೆ, ಸಹಕಾರಿಗಳು, ರಾಜಣ್ಣನವರ ಅಭಿಮಾನಿಗಳು ಮತ್ತು ರಾಜೇಂದ್ರವರ ಅಭಿಮಾನಿಗಳು ಸೇರಿಕೊಂಡು 75ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಇದು ಹಮ್ಮಿಕೊಂಡಿದ್ದೀವಿ. ತಮಗೆ ಗೊತ್ತಿದೆ, ರಾಜಣ್ಣನವರು ಪ್ರಪ್ರಥಮವಾಗಿ ತುಮಕೂರು ತಾಲೂಕು ಸೊಸೈಟಿ ಅಧ್ಯಕ್ಷರಾಗಿ ರಾಜಕಾರಣ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ನಗರ ಪಂಚಾಯಿತಿ ಕಾಸನಗರ ಅಧ್ಯಕ್ಷರಾಗಿ, APMC ನಿರ್ದೇಶಕರಾಗಿ, ಸುಮಾರು 25 ವರ್ಷಗಳ ಕಾಲ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಒಂದು ಕೆಲಸವನ್ನ ಮಾಡಿದ್ದಾರೆ. ರಾಜಣ್ಣನವರಲ್ಲಿ ಒಂದು ದೊಡ್ಡ ಗುಣ ಇದೆ, ಅವ್ರು ಯಾರೇ ಹೋಗ್ಲಿ, ಅವ್ರು ಯಾವುದೇ ಪಕ್ಷದವರಿರಲಿ, ಯಾರೇ ಹೋದ್ರು ಕೂಡ ನಿಜವಾಗಲೂ ಅವ್ರು ಹೇಳಿ, ಒಬ್ಬ ಅಧಿಕಾರಿ ಒಂದು ಹೇಳಿದ್ರು ಸಾಕು, ಅವ್ರ ರಾಜಣ್ಣ ಹೇಳಿದ ತಕ್ಷಣ ಒಂದು ಕೆಲಸವನ್ನ ಮಾಡ್ತಕ್ಕಂಥ ಶಕ್ತಿ ಅವ್ರು ಕಂಡುಕೊಂಡಿದ್ದಾರೆ. ಅವ್ರಿಗೆ ಜಾತಿನೂ ಇಲ್ಲ, ಪಾರ್ಟಿನೂ ಇಲ್ಲ. ನಿಜವಾಗ್ಲೂ ಕೂಡ ಅವರು ಒಂದು ಮಾತು ಹೇಳ್ತಿದ್ರು, ರಾಜಕಾರಣ ಪ್ರಾರಂಭ ಮಾಡಿದಾಗ, ನಾನು ಏನಾದ್ರೂ ಆಗಿ ಸಹಕಾರಿ ಸಚಿವರಾಗಬೇಕು ಅಂತ ಹೇಳಿ ನಾನು ಅವ್ರು ಏನು ಅಂದುಕೊಂಡಿದ್ರು, ಅವತ್ತು ಅವರ ತಾಯಿ ತಂದೆ ಆಶೀರ್ವಾದ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಸಹಕಾರಿ ಸಚಿವರಾಗಿದ್ದಾರೆ. ಅದು ಒಂದು ಅದೃಷ್ಟ. 75ನೇ ವರ್ಷದಲ್ಲಿ ಸಹಕಾರಿ ಸಚಿವರಾಗಿ ನಾವು ಮತ್ತೆ ನೀವೆಲ್ಲರೂ ಸೇರಿ ಒಂದು ಅಮೃತ ಮಹೋತ್ಸವವನ್ನು ಅವರಿಗೆ ಒಂದು ಶುಭವನ್ನು ಕೊಡಬೇಕು. ನಾನು ಈ ಒಂದು ಪತ್ರಕರ್ತರ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ, ತಾವುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು, ಹೆಚ್ಚು ಪ್ರಚಾರವನ್ನ ಮಾಡಿ ನಮ್ಮ ಜಿಲ್ಲೆಯಿಂದ, ನಮ್ಮ ರಾಜ್ಯದಿಂದ ಹೆಚ್ಚು ಜನಸಂಖ್ಯೆ, 1 ಲಕ್ಷದ ಮೇಲೆ ಅಧಿಕ ಜನಸಂಖ್ಯೆ ಬಂದು ಅವರಿಗೆ 100 ವರ್ಷ ದೇವರ ಆಯೋಸನ್ನ ಕೊಡ್ಲಿ ಅಂತೇಳಿ ಶುಭವನ್ನು ಕೋರೋದಕ್ಕೆ ತಾವೆಲ್ಲ ಬರಬೇಕು. ನಾವು ಹೆಚ್ಚು ಕಮ್ಮಿ ನಾನು ಹಾಸನಕ್ಕೆ ಹೋಗಿದ್ದೋ, ಮೈಸೂರಿಗೆ ಹೋಗಿದ್ದೋ, ಇಡೀ ರಾಜ್ಯದಲ್ಲಿ ಬರ್ತಾರೆ. ಬರೀ ತುಮಕೂರಲ್ಲಿ ಒಂದರಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲಾ ಶಾಸಕರುಗಳು, ಸಚಿವರುಗಳು, ಹಿರಿಯ ನಮ್ಮ ಸಹಕಾರಿಗಳು ಬಂದು ರಾಜ್ಯದವರಿಗೆ ಶುಭವನ್ನು ಕೊಡೋದಕ್ಕೆ ಬರ್ತಾರೆ.
ತಾವು ಕೂಡ ಹೆಚ್ಚು ಪ್ರಚಾರವನ್ನ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು, ರಾಜಣ್ಣ ಶುಭವನ್ನ ಕೋರಬೇಕು ಅಂತ ಹೇಳಿ ನಾನು ಮಾತನಾಡ್ತೀನಿ. ಇವಾಗ ಎಲ್ಲ ನನ್ನ ಸ್ನೇಹಿತರುಗಳೇ ಹಾಗೂ ವೇದಿಕೆಯಲ್ಲಿ ಇರುವಂಥ ಎಲ್ಲ ಮುಖಂಡರುಗಳೇ ಹಾಗೂ 35 ವಾರ್ಡಿನಿಂದ ಎಲ್ಲ ಮುಖಂಡರುಗಳು ತಾವೆಲ್ಲರೂ ಆಗಮಿಸಿದ್ದೀರಿ. ಇವತ್ತು KN ರಾಜಣ್ಣನವರ ಒಂದು 75ನೇ ವರ್ಷದ ಜನ್ಮ ದಿನೋತ್ಸವದ ಅಂಗವಾಗಿ ಅವರ ಒಂದು ಗ್ರಂಥ ಲೋಕಾರ್ಪಣೆಗೆ ಈ 21ನೇ ತಾರೀಕು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರು ಒಂದು ನಿರ್ಧಾರ ಮಾಡಿಕೊಂಡು ಅವರಿಗೆ ಈ ಸನ್ಮಾನವನ್ನು ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿದ್ದೀರಿ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನ ನಾವು ತುಮಕೂರು ನಗರದಲ್ಲಿ ಕರೆದಿದ್ದೀವಿ. ತಾವೆಲ್ಲರೂ ಬಂದಿದ್ದೀರಾ. ನಿಮಗೆಲ್ಲ ಗೊತ್ತಿದೆ, ರಾಜಣ್ಣ ಅವರು ಸುಮಾರು 5 ದಶಕಗಳಿಂದ ಅವರ ಒಂದು ಲೀಡರ್ಶಿಪ್ಪು, ಅವರು ಕಾಂಗ್ರೆಸ್ನಲ್ಲಿರ್ಬೋದು, ಜನತಾದಳದಲ್ಲಿರ್ಬೋದು, ಅವರು MLA ಆಗಿ ಜನರಿಗೆ ಯಾವ ರೀತಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂಥೇಳಿ ನಿಮಗೂ ಎಲ್ಲರಿಗೂ ಗೊತ್ತಿದೆ. ನಾಗಣ್ಣವರು ಸಹ ವಿಚಾರಗಳನ್ನು ತಿಳಿಸಲು ಅವರ ಜೊತೆಯಲ್ಲಿ ನಾವು ಸ್ವಲ್ಪ ತುಂಬ ಕಡೆ ಹೋಗಿದ್ದೀವಿ. ರಾಜಣ್ಣವರು ಬರ್ತಾರೆ ಅಂದರೆ ನೀವು ಗುಲ್ಬರ್ಗದಲ್ಲಿ ಹೋದ್ರು ಅವ್ರ ಜೊತೆಯಲ್ಲಿ ಅಲ್ಲಿ 100 ಜನ ಕಾಯ್ತಾ ಇರ್ತಾರೆ. ಯಾಕೆಂದರೆ ಅವರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ. ಆಮೇಲೆ ಅವರು ಸಾಕಷ್ಟು ಜನಕ್ಕೆ DCC ಬ್ಯಾಂಕ್ ಇರ್ಬೋದು, ಏನು ಬ್ಯಾಂಕ್ಗಳಲ್ಲಿ ಸಾಕಷ್ಟು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಹಾಗೂ ರೈತರಿಗಿರ್ಬೋದು, ಬಡವರಿಗಿರ್ಬೋದು, ಎಲ್ಲ ರೀತಿಯ ಸಹಾಯವನ್ನು ಮಾಡಿಕೊಳ್ತಾ ಬರ್ತಾ ಇದ್ದಾರೆ. ಅವರಿಗೆ ನಾವು ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಮಾಡಬೇಕು, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ತುಮಕೂರಿನಲ್ಲಿ ನಾವು 35 ವಾರ್ಡಲ್ಲೂ ಸಹ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಬಂದಿದ್ದೀರಾ. ನಾವೆಲ್ಲರೂ ಮಿನಿಮಮ್ ಇಲ್ಲಿ ತುಮಕೂರು ನಗರದಲ್ಲಿ ಒಂದು 30,000 ಜನನ ನಾವು ಈ ಕಾರ್ಯಕ್ರಮಕ್ಕೆ ಸೇರ್ಪಡೆ ಮಾಡಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಮತ್ತೆ ನಾವೇನು ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ನಾಗಣ್ಣವರು ಅವರ ವಿಚಾರವನ್ನು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಹಿಂದೆ 2005ರಲ್ಲಿ ಅಹಿಂದ ಕಾರ್ಯಕ್ರಮ ತುಮಕೂರಲ್ಲಿ ನಡೀತು. ಸುಮಾರು ಅವತ್ತು ಸಿದ್ದರಾಮಯ್ಯ ಅವರು ಬಂದರು, ಸಾಕಷ್ಟು ಮುಖಂಡರುಗಳು ಇದ್ರು. ಅವತ್ತು ಲಕ್ಷಗಟ್ಟಲೆ ಜನ ಸೇರಿಸ್ತು, ವಾಲಂಟಿಯರ್ ಆಗಿ ಬಂದಿದ್ದು. ಇವತ್ತು ರಾಜಣ್ಣ ಅವ್ರ ವಿಚಾರ ಬರ್ತಾ ಇದೆ. ಪ್ರತಿ ತಾಲೂಕಲ್ಲಿ, ನಾನು ಮೊನ್ನೆ ಮಂಡ್ಯದಲ್ಲಿ ಎಲ್ಲೋ ಒಂದು ಕಡೆ ಕೂತಿದ್ದು, ಅಲ್ಲೊಂದು ಮೀಟಿಂಗ್ ನಡೀತಾ ಇದೆ. ಅಣ್ಣ ರಾಜಣ್ಣ ಅವ್ರದ್ದು ಒಂದು ಗ್ರಂಥ ಬಿಡುಗಡೆ ಇದೆ ಅಂತೇಳಿ ಅಲ್ಲಿ ಸುಮಾರು ಒಂದು 200 ಜನ ಸೇರಿ ನಾವೆಲ್ಲ ಹೊರಡಬೇಕು ಬಸ್ ಮಾಡ್ಕೊಂಡು ಅಂತೇಳಿ ವಾಲಂಟಿಯರ್ ಆಗಿ ಬರ್ತಾ ಇದ್ದಾರೆ. ನನಗೆ ಗೊತ್ತಿರೋಂಗೆ ದೇವರಾಜ್ ಅವರೇ 2 ಲಕ್ಷ ಜನ ಮಿನಿಮಮ್ ಸೇರಿಸ್ತಾರೆ ಅಂತೇಳಿ ನಾವು ಭಾವನೆ ಮಾಡ್ಕೊಂಡಿದ್ವಿ. ಯಾಕೆಂದರೆ ರಾಜಣ್ಣ ಅವರಿಗೆ ಅಭಿಮಾನಿಗಳು ಇಡೀ ರಾಜ್ಯದಾದ್ಯಂತ ಇದ್ದಾರೆ. ನಾನು ಅವಾಗಲೇ ಹೇಳಿದಾಗೆ ಗುಲ್ಬರ್ಗದಲ್ಲಿ ಹೋದ್ರು ಸಹ ಅವ್ರಿಗೆ 100 ಜನ ಬಂದು ಕಾಯ್ತಾರೆ. ಅವರ ಅಭಿಮಾನಿಗಳಿದ್ದಾರೆ. ಅವರು ಸಹಕಾರ ಸಂಘಗಳಲ್ಲಿ ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಇಂಥ ಒಬ್ಬ ವ್ಯಕ್ತಿಯನ್ನ ನಾವು ಅಭಿನಂದಿಸೋದು ನಮ್ಮ ಮುಖ್ಯ ಕರ್ತವ್ಯ ಅಂತೇಳಿ ನಾನು ಭಾವಿಸ್ತೇನೆ. ಇವರ ಒಂದು ಕಾರ್ಯಕ್ರಮವನ್ನು ತುಮಕೂರು ನಗರದಲ್ಲಿ ನಾವುಗಳೆಲ್ಲ ಜವಾಬ್ದಾರಿ ತಗೊಂಡು ಜನರ ಮಿನಿಮಮ್ ಒಂದು 30,000 ಜನ ಈ ಭಾಗದಿಂದಲೇ ನಾವು ಸೇರಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅಂತೇಳಿ ಈ ಮೂಲಕ ತಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಹಾಗೆ ಕನ್ನಡ ಸೈನ್ಯ, ಕನ್ನಡ ಎಲ್ಲ ಸಂಘಟನೆಗಳು ಸಹ ಬಂದಿದ್ದಾರೆ. ಯಾಕೆಂದರೆ ಅವರೆಲ್ಲ ಅಭಿಮಾನಿಗಳು, ರಾಜಣ್ಣ ಅವರ ಒಂದು ಅಭಿಮಾನಿಗಳು. ಧನ್ಯಕುಮಾರ್ ಇರ್ಬೋದು, ಅವರು ಸಹ ಜಾತ್ಯತೀತ ವೇದಿಕೆ ಇರ್ಬೋದು, ನಮ್ಮ ನಾಗಣ್ಣವರು ಅಷ್ಟೇ ಹಿಂದೆ ಎಲ್ಲ ಅವರ ಹಿಂದುಳಿದ ವರ್ಗದ ಜಾತ್ಯತೀತ ವೇದಿಕೆಗಳಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ನಾವು ಸಹ ನಮ್ಮ ಆಚೆನಪ್ಪ ಅವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲ ಮುಖಂಡರುಗಳು. ಹಾಗೆ ನಾನು ಮತ್ತೊಮ್ಮೆ ನಿಮ್ಮ ಎಲ್ಲ ಕಾರ್ಪೊರೇಟರ್ಗಳು ಮುಖಂಡರುಗಳು ಬಂದಿದ್ದೀರಾ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇನ್ನೂ ಒಂದು 2 ಮೀಟಿಂಗ್ ಮಾಡೋಣ. ತುಮಕೂರು ನಗರದಲ್ಲಿ ನಾವೇನು ಕಾರ್ಪೊರೇಟರ್ಗಳು ನಯಾಸಣ್ಣ ಇರ್ಬೋದು, ವಿರೂಪಾಕ್ಷ ಇರ್ಬೋದು, ಎಲ್ಲ ಸಂಘಟನೆಯವರನ್ನ ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಒಂದು 2 ಲಕ್ಷ ಜನ ನನಗೆ ತಿಳಿದಿರೋ ಮತ್ತು ನನಗಿರೋ ಮಾಹಿತಿ ಇಲ್ಲಿ ಸೇರಿಸುವಂಥ ಕೆಲಸ ತುಮಕೂರು ನಗರದಲ್ಲೇ 30,000 ಜನ ಸೇರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತೇಳಿ ತಮಗೆ ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. KN ರಾಜಣ್ಣವರು ಏನು ಹುಟ್ಟುದಬ್ಬ ಅಂತ
75 ವರ್ಷನೂ ಅವ್ರಿಗೆ ಆಗೈತೆ. ಯಾಕಂದ್ರೆ ಈಗ ಎಲ್ಲರೂ ಹೇಳ್ದಂಗೆ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ, ಎಲ್ಲ ಜಾತಿಯವ್ರಿಗೂ ಕಾರ್ಯಕರ್ತರಿಗಂತವ್ರು ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಯಾವತ್ತೂ ಅವರು ಮೋಸ ಮಾಡಿಲ್ಲ. ನಾನು ನೋಡ್ದಂಗೆ ಕ್ಯಾಸಂದ್ರದಲ್ಲಿ ನಾನು ಪ್ರಶಾಂತ್ ಅವ್ರ ತಾವಿದ್ದೀವಿ. ಅವ್ರ ರಾಜಕೀಯದಲ್ಲಿ ದೇವರವರು ಒಳ್ಳೇದು ಕಾಪಾಡಲಿ, ಅವ್ರ ಮಗವ್ರಿಗೂ ಒಳ್ಳೆ ರಾಜಕೀಯನ ಮಾಡ್ತಾರೆ. ಇನ್ನು ಮುಂದೆ 75 ವರ್ಷ ಅವ್ರಿಗೆ ಆಗೈತೆ. ಈ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಗೋವಿಂದರಾಜ್ ಅವ್ರು ಹೇಳ್ದಂಗೆ 2 ಲಕ್ಷದ ಜನ ಸೇರ್ತಾರೆ ಅಂತ ನಮಗೂ ಭರವಸೆ ಇದೆ. ಯಾಕಂದ್ರೆ ಅವ್ರು ಮಾಡಿರೋ ಕೆಲಸಕ್ಕೆ, ಅವ್ರು ಮಾಡಿರೋ ಪುಣ್ಯ ಕೆಲಸಕ್ಕೆ ಅವ್ರು ಏನಂದ್ರೆ ಒಂದೊಂದು ಫೈಟ್ ಅವ್ರದ್ದೊಂದು ಬುದ್ಧಿ ಏನಂದ್ರೆ ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಹೇಳಲ್ಲ. ಯಾವ ರಾಜಕಾರಣಿಗಳಲ್ಲೇ ಆಗಲಿ ಏನನ್ನ ಆಗಲಿ, CM ಆಗಲಿ, ನೇರ ಅವ್ರು CM ಮಾತಾಡ್ತಾರೆ, ಅವ್ರದ್ದು ಒಂದು ಮಾತಾಡಲ್ಲ. ಮುಂದಿನ ನಾನು ಬಹುಶಃ ಬೆಳಿಬೇಕು, ನಾನೇ ಬೇಳೆ ಬೆಳೆಸ್ಕೋಬೇಕಂತ ಮಾತಾಡಲ್ಲ. ಕಾರ್ಯಕರ್ತರಿಗೆ ಯಾವತ್ತೂ ಅವರು ಮೋಸ ಮಾಡದಂಗೆ ಕೆಲಸವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಅವ್ರ ಮಕ್ಕಳಿಗೆ ಎಲ್ಲ ಆರೋಗ್ಯ. ನಾನು ಕೂಡ ನನಗೆ ಕೈಲಾದ ಮಟ್ಟಿಗೆ ಎಲ್ಲ ಹೆಣ್ಮಕ್ಳನ್ನ ಕರೆತರುವುದರಲ್ಲಿ ನಾನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರಿಗೆ ಮತ್ತೊಮ್ಮೆ ಒಳ್ಳೆಯದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಕಡೆ ಬನ್ನಿ.